ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಅಸೆಟ್ಸ್ ಅಂದ್ರೇನು, ಅದರಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅಸೆಟ್ಸ್ ಅಂದ್ರೆ ಏನು? ಅಸೆಟ್ಸ್ ಅಂದ್ರೆ ಆಸ್ತಿ. ಅಸೆಟ್ಸ್ ಅಂದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ? ಮೊದಲನೇದು, ನೀವು ಅದರ ಓನರ್ ಆಗಿರಬೇಕು. ಎರಡನೇದು, ಅದು ದುಡ್ಡಿಗೆ ಬೆಲೆ ಬಾಳುವಂಥದ್ದಾಗಿರಬೇಕು. ಮೂರನೇದು, ಅದನ್ನು ಮಾರಿದ್ರೆ ನಿಮಗೆ ಅದರಿಂದ ದುಡ್ಡು ಬರಬೇಕು. ಇದಕ್ಕೆ ಅಸೆಟ್ಸ್ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ಎನಿಥಿಂಗ್ ವಿಚ್ ಈಸ್ ಇನ್ ಪೊಸೆಷನ್ ಆರ್ ಈಸ್ ದ ಪ್ರಾಪರ್ಟಿ ಆಫ್ ಬಿಸ್ನೆಸ್. ಇಲ್ಲಿ ನೀವು ಅಂತಂದ್ರೆ ಬಿಸ್ನೆಸ್. ನಾನು ಇದನ್ನ ಮುಂಚೆನೆ ಹೇಳಿದ್ದೀನಿ. ಅದನ್ನೇ ಇಲ್ಲಿ ಹೇಳ್ತಾರೆ. ಬಿಸ್ನೆಸ್ಸಿನ ಪೊಸೆಷನ್ ಅಥವಾ ಪ್ರಾಪರ್ಟಿ ಆಗಿರಬೇಕು. ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾಗಿರಬೇಕು. ಬಿಸ್ನೆಸ್ ಅದನ್ನ ಓನ್ ಮಾಡ್ತಾ ಇರಬೇಕು. ಇನ್ಕ್ಲೂಡಿಂಗ್ ಅಮೌಂಟ್ ಡ್ಯೂ ಟು ಅದರ್ಸ್. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾರೆ? ಎನಿಥಿಂಗ್ ವಿಚ್ ವಿಲ್ ಎನೇಬಲ್ ದ ಫರ್ಮ್ ಟು ಗೆಟ್ ಕ್ಯಾಶ್. ನಾಳೆ ಅದನ್ನು ಮಾರಿದ್ರೆ ನಮಗೆ ದುಡ್ಡು ಬರಬೇಕು, ಅಥವಾ ದುಡ್ಡಿಗೆ ಸಂಬಂಧಪಟ್ಟಂತಹ ಎಕನಾಮಿಕ್ ಬೆನಿಫಿಟ್ ಏನಾದರೂ ನಮಗೆ ಸಿಗಬೇಕು. ಅದು ಇವತ್ತು ಅಂತಲ್ಲ, ನಾಳೆ ಅಂತಲ್ಲ, ಅಥವಾ ಮುಂದೆ ಯಾವಾಗಲಾದರೂ ಅದನ್ನು ಮಾರಿದ್ರೆ ನಮಗೆ ದುಡ್ಡು ಬರೋ ಥರ ಇರಬೇಕು. ಈಗ ಇಲ್ಲಿ ನಾನು ಅಮೌಂಟ್ ಡ್ಯೂ ಫ್ರಮ್ ಅದರ್ಸ್ ಅಂತ ಹೇಳಿದೆ. ಏನಪ್ಪ ಅಂದರೆ, ನಾವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅದು ಸಹ ನಮಗೆ ಅಸೆಟ್ ಆಗುತ್ತೆ. ಯಾಕೆಂದರೆ ಅದು ಒಂದಲ್ಲ ಒಂದಿನ ನಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮೊದಲನೇದು ಕ್ಯಾಶ್. ಆಬ್ವಿಯಸ್ಲಿ ದುಡ್ಡು. ಕಂಪ್ಯೂಟರು, ಫ್ಯಾನು, AC ಅದೆಲ್ಲವೂ ಆಸ್ತಿ ಆಗುತ್ತೆ. ಫ್ಯಾಕ್ಟ್ರಿ ಬಿಲ್ಡಿಂಗು, ಆಫೀಸ್ ಬಿಲ್ಡಿಂಗು, ಏನೇ ಫಿಸಿಕಲ್ ಪ್ರಾಪರ್ಟೀಸ್ ಇದ್ರೂ ಸಹ ಅದು ಆಸ್ತಿ ಆಗುತ್ತೆ. ಡೆಟಾರ್ಸ್ ಅಂತ ಹೇಳ್ತಾರೆ. ನಾನಿಲ್ಲಿ ಹೇಳಿದೆ ಮೊದಲೇನೆ, ಅಮೌಂಟ್ ಡ್ಯೂ ಫ್ರಮ್ ಅದರ್ಸ್. ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅಥವಾ ನಾವು ಮಾರುವಂತಹ ನಮ್ಮ ಗೂಡ್ಸನ್ನ ಯಾರಾದರೂ ತಗೊಂಡು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಸಹ ನಮಗೆ ಅಸೆಟ್ ಆಗುತ್ತೆ. ನೆಕ್ಸ್ಟು ಬಿಲ್ಸ್ ರಿಸೀವಬಲ್ ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ಈ ವಿಷಯದಲ್ಲಿ ನೋಡಿ, ಡೆಟಾರ್ಸು ನಮಗೆ ದುಡ್ಡನ್ನ ಕೊಡಬೇಕು, ಹೌದಾ? ನಾವು ನಮ್ಮ ಗೂಡ್ಸ್ನ ಸೇಲ್ ಮಾಡಿದಾಗ ನಾವು ಒಂದು ಬಿಲ್ ಬರೆದು ಕೊಟ್ಟಿರ್ತೀವಿ ಅವರಿಗೆ. ನೋಡು, ನೀನು ಇಂಥ ಡೇಟಲ್ಲಿ ವಾಪಸ್ ಕೊಡಬೇಕು ಅಂತ. ಅದಕ್ಕೆ ಅವರು ಸೈನ್ ಸಹ ಹಾಕಿರ್ತಾರೆ. ಸೊ ನಮಗೆ ಇದು ಏನಾಗುತ್ತೆ? ಬಿಲ್ಸ್ ರಿಸೀವಬಲ್, ಅದು ನಮಗೆ ಬರಬೇಕು. ಇದು ಸಹ ನಮಗೆ ಆಸ್ತಿ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಥರಗಳಿದೆ, ಅದನ್ನು ನೋಡೋಣ ಬನ್ನಿ. ಅಸೆಟ್ಸ್ ಅಲ್ಲಿ ಎರಡು ಥರ ಇದೆ. ಒಂದು ಟ್ಯಾಂಜಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಬಲ್ ಅಸೆಟ್ಸ್. ಟ್ಯಾಂಜಬಲ್ ಅಂದರೆ ಏನು? ಮುಟ್ಟಕ್ಕೆ ಆಗುವಂತಹ ಅಸೆಟ್ಸ್. ಇನ್ನೊಂದು ಇಂಟ್ಯಾಂಜಬಲ್, ಇದು ಮುಟ್ಟಕ್ಕೆ ಆಗದೇ ಇರುವಂತಹ ಅಸೆಟ್ಸ್. ಇದರಲ್ಲೂ ಬೇರೆ ಬೇರೆ ಥರ ಇದೆ, ಅದೇನು ನೋಡೋಣ ಬನ್ನಿ. ಟ್ಯಾಂಜಬಲ್ ಅಸೆಟ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಇದೆ, ಕರೆಂಟ್ ಅಸೆಟ್ಸ್ ಇದೆ. ಏನಪ್ಪ ಇದು ಕರೆಂಟ್ ಅಸೆಟ್ಸು, ನಾನ್ ಕರೆಂಟ್ ಅಸೆಟ್ಸು? ಇದು ಎರಡಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ಟೈಮ್. ಈ ಅಸೆಟ್ಸ್ ಎಲ್ಲಾನು ಒಂದು ವರ್ಷದೊಳಗೆ ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ ಏನಿದೆ, ಇದರ ಬಾಳಿಕೆ ನಮಗೆ ಒಂದು ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಇದನ್ನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕರೆಂಟ್ ಅಸೆಟ್ಗೂ ನಾನ್ ಕರೆಂಟ್ ಅಸೆಟ್ಗೂ ಇರುವಂತಹ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಟೈಮ್. ಇದು ಒಂದು ವರ್ಷಕ್ಕಿಂತ ಒಳಗೆ ಬರುತ್ತೆ, ಇದು ಒಂದು ವರ್ಷಕ್ಕಿಂತ ಜಾಸ್ತಿ ಉಪಯೋಗಕ್ಕೆ ಬರುತ್ತೆ. ಟ್ಯಾಂಜಬಲ್ ಅಸೆಟ್ಸ್, ಅಸೆಟ್ಸ್ ವಿಚ್ ಕ್ಯಾನ್ ಬಿ ಸೀನ್ ಆರ್ ಟಚ್ಡ್. ನಾನು ಆವಾಗಲೇ ಹೇಳಿದೆ, ಅದನ್ನು ಮುಟ್ಟಬಹುದು ಮತ್ತು ನೋಡಬಹುದು. ಈ ಥರ ಇರುವಂತಹ ಅಸೆಟ್ಸ್ಗಳನ್ನ ಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ, ಎದುರಿಗೆ ಇರುತ್ತೆ. ಇಂಥದ್ದಕ್ಕೆ ಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳ್ತಾರೆ. ಇದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಆಫೀಸ್ಗೆ ನೀವು ಫರ್ನಿಚರ್ ಹಾಕ್ಸಿದ್ದೀರಾ, ಆಬ್ವಿಯಸ್ಲಿ ಅದು ಟ್ಯಾಂಜಬಲ್ ಅಸೆಟ್ಟು. ಕ್ಯಾಶ್ ಓಡಾಡುತ್ತೆ, ಅದು ಸಹ ಟ್ಯಾಂಜಬಲ್ ಅಸೆಟ್ಟು. ವೆಹಿಕಲ್ ತಗೊಂಡಿದ್ದೀರಾ, ನಿಮ್ಮ ಬಿಸ್ನೆಸ್ಗೆ ಯೂಸ್ ಮಾಡಬೇಕು ಅಂತ, ಆಬ್ವಿಯಸ್ಲಿ ಟ್ಯಾಂಜಬಲ್ ಅಸೆಟ್, ಮುಟ್ಟಬಹುದು. ಇನ್ವೆಂಟರಿ, ನಿಮ್ಮ ಬಿಸ್ನೆಸ್ಸಿನ ಗೂಡ್ಸ್ ನೀವು ಏನು ಸೇಲ್ ಮಾಡ್ತೀರಾ ಅದಕ್ಕೆ ನಾವು ಇನ್ವೆಂಟರಿ ಅಂತ ಕರಿತೀವಿ. ಅದನ್ನು ಆಬ್ವಿಯಸ್ಲಿ ಮುಟ್ಬೋದು ನಾವು. ಸೊ ಹಾಗಾಗಿ ಅದು ಸಹ ಟ್ಯಾಂಜಬಲ್ ಅಸೆಟ್ ಆಗುತ್ತೆ. ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ ಆಗ್ಬೋದು, ನೀವು ರೆಂಟ್ ಕೊಟ್ಟಿರೋ ಬಿಲ್ಡಿಂಗ್ ಆಗಬಹುದು, ನಿಮ್ಮ ಫ್ಯಾಕ್ಟ್ರಿ ಬಿಲ್ಡಿಂಗ್ ಆಗಬಹುದು, ಯಾವುದೇ ತರಹದ ಬಿಲ್ಡಿಂಗ್ಗಳು ಸಹ ಟ್ಯಾಂಜಬಲ್ ಅಸೆಟ್ ಆಗುತ್ತೆ.
ಟ್ಯಾಂಜಿಬಲ್ ಅಸೆಟ್ಸಲ್ಲಿ 2 ಥರ ನೋಡಿದ್ವಿ ನಾವು ಅವಾಗಲೇ. ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ನಾನು ಇದು ಎರಡಕ್ಕೂ ಇರೋ ವ್ಯತ್ಯಾಸನ ಅವಾಗಲೇ ಹೇಳಿದೆ. ಟೈಮ್, 1 ವರ್ಷದ ಒಳಗೆ ಉಪಯೋಗಿಸುವಂತಹ ವಸ್ತುಗಳನ್ನೆಲ್ಲ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. 1 ವರ್ಷಕ್ಕಿಂತ ಜಾಸ್ತಿ ಅದರ ಉಪಯೋಗ ಬಂದರೆ ಅದಕ್ಕೆ ನಾನ್ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಇಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ವಿಚ್ ಆರ್ ಹೆಲ್ಡ್ ಬೈ ಬಿಸ್ನೆಸ್ ನಾಟ್ ಫಾರ್ ದ ಪರ್ಪಸ್ ಆಫ್ ರೀಸೆಲ್ಲಿಂಗ್. ಈ ಅಸೆಟ್ಸ್ನ ನಾವು ಯಾಕೆ ಇಟ್ಕೊಂಡಿರ್ತೀವಿ ಅಂತಂದರೆ ನಮ್ಮ ಬಿಸ್ನೆಸ್ ಅನುಕೂಲ ಆಗಲಿ ಅಂತ. ಹೇಗಪ್ಪ? ಈಗ ನೀವೊಂದು ಕಂಪ್ಯೂಟರ್ ತಗೋತೀರಾ. ಏನಕ್ಕೆ? ಬಂದಿದ್ದ ಇನ್ವೆಂಟ್ರಿಗಳನ್ನೆಲ್ಲ ರೆಕಾರ್ಡ್ ಮಾಡೋದಕ್ಕೆ, ಹೋಗಿರೋ ಇನ್ವೆಂಟ್ರಿನೆಲ್ಲ ರೆಕಾರ್ಡ್ ಮಾಡೋದಕ್ಕೆ, ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ರೆಕಾರ್ಡ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ನೀವು ಒಂದು ಕಂಪ್ಯೂಟರ್ ತಗೋತೀರಾ. ಇದು ನಾವು ಸೇಲ್ ಮಾಡ್ತಾ ಇದ್ದೀವಾ? ಇಲ್ಲ. ಅದೇ ಥರ ಒಂದು ವೆಹಿಕಲ್ ತಗೋತೀರಾ ಅಂತ ಇಟ್ಕೊಳ್ಳೋಣ. ಈ ವೆಹಿಕಲ್ನಲ್ಲಿ ನೀವು ನಿಮ್ಮ ಗೂಡ್ಸ್ನೆಲ್ಲ ಸಾಗಿಸ್ತೀರಾ, ಓಕೆನಾ? ಅದನ್ನು ನೀವು ಸೇಲ್ ಮಾಡೋಕ್ಕೆ ಇಟ್ಕೊಂಡಿಲ್ಲ. ಇದು ನಿಮ್ಮ ಬಿಸ್ನೆಸ್ಗೆ ಯೂಸ್ ಆಗಲಿ ಅಂತ ಇಟ್ಕೊಂಡಿದ್ದೀರಾ. ಆ್ಯಂಡ್ ಅದು ವರ್ಷದಿಂದ ವರ್ಷಕ್ಕೆ ಬರುತ್ತೆ. ಹಾಗಾಗಿ ಅದನ್ನು ನಾನ್ ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ನಾನ್ ಕರೆಂಟ್ ಅಸೆಟ್ಸ್ ಆರ್ ಐದರ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ಇದು ನಾವು ಇನ್ವೆಸ್ಟ್ಮೆಂಟ್ ಅಂತನಾದರೂ ಇಟ್ಕೊಂಡಿರಬಹುದು. ಆರ್ ಟು ಫೆಲಿಸಿಟೇಟ್ ಬಿಸ್ನೆಸ್ ಆಪರೇಷನ್. ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ಬಿಸ್ನೆಸ್ನ ಅನುಕೂಲ ಮಾಡಿಕೊಡೋದಕ್ಕೆ ಈ ಪ್ರಾಪರ್ಟಿಗಳು, ಈ ಅಸೆಟ್ಸು ಇರುತ್ತೆ. ಹಾಗಾಗಿ ಇದನ್ನು ನಾನ್ ಕರೆಂಟ್ ಅಸೆಟ್ ಅಂತ ಹೇಳ್ತಾರೆ. ನೆಕ್ಸ್ಟು, ನಾನ್ ಕರೆಂಟ್ ಅಸೆಟ್ ಗಿವ್ಸ್ ಬೆನಿಫಿಟ್ ಫಾರ್ ಮೋರ್ ದ್ಯಾನ್ 1 ಇಯರ್. ನಾನು ಆವಾಗಲೇ ಹೇಳಿದ ಹಾಗೆ ಮೋರ್ ದ್ಯಾನ್ 1 ಇಯರ್ ಅದರ ಉಪಯೋಗ ಬರುತ್ತೆ. ಕೆನಾಟ್ ಕನ್ವರ್ಟ್ ಇಂಟು ಕ್ಯಾಶ್ ಈಸಿಲಿ. ಈಗ ನೀವೊಂದು ಬಿಲ್ಡಿಂಗ್ ಇದೆ, ಆಫೀಸ್ ಬಿಲ್ಡಿಂಗ್ ಅಂತ ಅಂದ್ಕೊಳ್ಳೋಣ. ಅದನ್ನು ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ವೆಹಿಕಲ್ ಇದೆ, ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಪ್ರೋಸೆಸ್ ಹಿಡಿಯುತ್ತೆ. ಸೊ ಹಾಗಾಗಿ ಕೆನಾಟ್ ಕನ್ವರ್ಟ್ ಟು ಕ್ಯಾಶ್ ಈಸಿಲಿ. ಇದ್ರದ್ದೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಫ್ಯಾಕ್ಟ್ರಿ, ಆಬ್ವಿಯಸ್ಲಿ ನೀವು ಅದನ್ನು ಬೇಗ ಮಾರೋಕ್ಕಾಗಲ್ಲ. ಆ್ಯಂಡ್ ಅದು 1 ವರ್ಷಕ್ಕಿಂತ ಜಾಸ್ತಿ ಬರುತ್ತೆ. ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿದೆ. ಅದು ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾ ಇದೆ. ಆಬ್ವಿಯಸ್ಲಿ ಇದು ನಾನ್ ಕರೆಂಟ್ ಅಸೆಟ್. ಇದನ್ನು ನೀವು ರೀಸೇಲ್ ಮಾಡೋದಕ್ಕೂ ಇಟ್ಕೊಂಡಿಲ್ಲ. ಮಿಷಿನರಿ, ಆಬ್ವಿಯಸ್ಲಿ ಇದೆಲ್ಲಾನು ಟಿಕ್ ಆಗುತ್ತೆ. ಇದನ್ನು ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇದನ್ನು 1 ವರ್ಷಕ್ಕಿಂತ ಜಾಸ್ತಿ ಉಪಯೋಗಿಸ್ತೀವಿ. ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತೊಗೊಂಡಿರೋದು. ಇದರಿಂದ ಬಿಸ್ನೆಸ್ಗೆ ಸಹಾಯ ಆಗ್ತಾ ಇದೆ. ಇದನ್ನು ನಾವು ರೀಸೇಲ್ ಮಾಡೋದಿಲ್ಲ. ಕಂಪ್ಯೂಟರ್, ಆಬ್ವಿಯಸ್ಲಿ ನಾನು ಆವಾಗಲೇ ಹೇಳಿದ ಹಾಗೇನೆ ಕಂಪ್ಯೂಟರ್ ಸಹ ಹಾಗೆ. ಆಫೀಸ್ ಬಿಲ್ಡಿಂಗ್, ಇದು ಸಹ ಹಾಗೆ. ಸೊ ಈ ಥರ ಇರುವಂತಹ ಅಸೆಟ್ಸ್ಗೆ ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕರೆಂಟ್ ಅಸೆಟ್ಸ್ ವಿಚ್ ಈಸ್ ಮೆಂಟ್ ಫಾರ್ ಸೇಲ್. ಇದನ್ನು ನಾವು ಇಟ್ಕೊಂಡಿರೋದೇ ಸೇಲ್ ಮಾಡೋದಕ್ಕೆ. ಈಗ ನಮ್ಮದು ಶ್ಯಾಂಪೂ ಮಾರೋ ಕಂಪನಿ ಆಗಿದೆ ಅಂದರೆ ನಮ್ಮ ಹತ್ರ ಶ್ಯಾಂಪೂ ಬಾಟ್ಲ್ಗಳಿದೆ. ಅದು ನಮಗೆ ಅಸೆಟ್ಟು, ಅದರಿಂದ ನಮಗೆ ದುಡ್ಡು ಬರುತ್ತೆ. ಆದರೆ ಅದನ್ನು ನಾವು ಸೇಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ. ವಿಚ್ ಈಸ್ ಮೆಂಟ್ ಫಾರ್ ಸೇಲ್, ಕ್ಯಾನ್ ಕನ್ವರ್ಟ್ ಟು ಕ್ಯಾಶ್ ವಿತಿನ್ 1 ಇಯರ್. ಇದನ್ನು ನಾವು ಸೇಲ್ ಮಾಡಿದ್ರೆ ನಮಗೆ ಕ್ಯಾಶ್ ಬರುತ್ತೋ ಇಲ್ವೋ? ಇಮ್ಮಿಡಿಯೇಟಾಗಿ ಬರುತ್ತೆ. ಬಿಲ್ಡಿಂಗ್ ಮಾರಬೇಕಾದ್ರೆ ಪಡೋಷ್ಟು ಕಷ್ಟ ಇದನ್ನು ಮಾರಬೇಕಾದ್ರೆ ಪಡಬೇಕಾ? ಇಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ನೋಡಿ, ಕರೆಂಟ್ ಅಸೆಟ್ಸ್ ಕ್ಯಾನ್ ಕನ್ವರ್ಟ್ ಟು ಕ್ಯಾಶ್ ವಿತಿನ್ 1 ಇಯರ್. ಈಗ ನಾವು ಯಾರಿಗಾದ್ರೂ ಇದನ್ನು ಮಾರಿದ್ರೂ ಸಹ ಅವನೊಂದು 2 ತಿಂಗಳಲ್ಲಿ ನಮಗೆ ದುಡ್ಡನ್ನ ವಾಪಸ್ ಕೊಡ್ತಾನೆ. ಅಥವಾ ಮ್ಯಾಕ್ಸಿಮಮ್ ಒಂದು 6 ತಿಂಗಳು ಅಥವಾ 12 ತಿಂಗಳು ಇಷ್ಟರ ಒಳಗೆ ಇದರ ದುಡ್ಡನ್ನು ಅವನು ನಮಗೆ ವಾಪಸ್ ಕೊಟ್ಬಿಡ್ತಾನೆ. ಹಾಗಾಗಿ ಇದನ್ನು ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಗಿವ್ಸ್ ಬೆನಿಫಿಟ್ ವಿತಿನ್ 1 ಇಯರ್. ಇದರ ಬೆನಿಫಿಟ್ಟು ನಮಗೆ 1 ವರ್ಷದೊಳಗೆ ಸಿಗುತ್ತೆ. ಇದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇನ್ವೆಂಟರಿ, ನಾನು ಅವಾಗಲೇ ಹೇಳಿದ ಹಾಗೇನೆ ನಮ್ಮ ಹತ್ರ ಸೇಲ್ ಆಗದೆ ಉಳಿದಿರುವಂತಹ ನಮ್ಮ ಗೂಡ್ಸ್ ಏನಿದೆ ಅದಕ್ಕೆ ನಾವು ಇನ್ವೆಂಟರಿ ಅಂತ ಹೇಳ್ತೀವಿ. ಇದನ್ನು ಸೇಲ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀವಿ. ಇದು 1 ವರ್ಷದೊಳಗೆ ಇದು ಕ್ಯಾಶ್ ಆಗುತ್ತೆ. ಆ್ಯಂಡ್ ಇದರ ಬೆನಿಫಿಟ್ ಸಹ ನಮಗೆ 1 ವರ್ಷದೊಳಗೆ ಸಿಗುತ್ತೆ. ಹೌದೋ ಇಲ್ವೋ? ನೆಕ್ಸ್ಟ್, ಕ್ಯಾಶ್ ಇನ್ ಹ್ಯಾಂಡ್. ಆಬ್ವಿಯಸ್ಲಿ ಇದು ನಮಗೆ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಇದು ಕೈಯಲ್ಲೇ ಇರುತ್ತೆ. ಹಾಗಾಗಿ ಇದನ್ನು ನಾವು ಕರೆಂಟ್ ಅಸೆಟ್ ಅಂತ ಹೇಳ್ತೀವಿ. ಕ್ಯಾಶ್ ಅಟ್ ಬ್ಯಾಂಕ್ ನಮಗೆ ಈಸಿಯಾಗಿ ಸಿಗುತ್ತೆ, ಡ್ರಾ ಮಾಡ್ಕೋಬಹುದು. ಓಕೆನಾ? ಸೊ ಹಾಗಾಗಿ ಇದು ಸಹ ಕರೆಂಟ್ ಅಸೆಟ್. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ನಾವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದೀವಿ, ಅದರ ಬೆನಿಫಿಟ್ಟು ನಮಗೆ 1 ವರ್ಷದ ಒಳಗೆ ಸಿಗುತ್ತೆ. ಹಾಗಾಗಿ ಇದನ್ನು ಸಹ ಕರೆಂಟ್ ಅಸೆಟ್ ಅಂತ ಹೇಳ್ತಾರೆ. ಡೆಟಾರ್ಸ್, ಆಬ್ವಿಯಸ್ಲಿ ಡೆಟಾರ್ಸು ನಮಗೆ 1 ವರ್ಷದೊಳಗೆ ತೀರಿಸ್ತಾರೆ ನಮ್ಮ ಹತ್ರ ತಗೊಂಡಿರುವ ಸಾಲವನ್ನು. ಹಾಗಾಗಿ ಇದು ಸಹ ನಮಗೆ ಕರೆಂಟ್ ಅಸೆಟ್ ಆಗುತ್ತೆ. ನೆಕ್ಸ್ಟು, ಇಂಟ್ಯಾಂಜಿಬಲ್ ಅಸೆಟ್ಸ್. ಅಸೆಟ್ಸ್ ವಿಚ್ ಡು ನಾಟ್ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಇದಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತ ಇಲ್ಲ. ಇದನ್ನು ನೋಡೋಕ್ಕಾಗಲ್ಲ, ಇದನ್ನು ಮುಟ್ಟಕ್ಕಾಗಲ್ಲ. ಅದನ್ನೇ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ತಾನೆ ನೋಡಿ. ಕೆನಾಟ್ ಬಿ ಸೀನ್ ಆರ್ ಫೆಲ್ಟ್.
ಆದರೂ ಸಹ ಇದು ಅಸೆಟ್ ಅಂತ ಹೇಳ್ತಾರೆ. ಏನಪ್ಪ ಇದು, ಹೇಗಿರುತ್ತೆ? ವ್ಯಾಲ್ಯೂ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಈಸ್ ಬೇಸ್ಡ್ ಆನ್ ಬೆನಿಫಿಟ್ ಆ್ಯಂಡ್ ಫೆಸಿಲಿಟಿ ಅವೈಲಬಲ್ ಟು ದ ಬಿಸ್ನೆಸ್ ಫ್ರಮ್ ದ್ಯಾಟ್ ಅಸೆಟ್. ಇದಕ್ಕೆ ಆಮೇಲೆ ಬರೋಣ. ಫಸ್ಟ್ ಎಕ್ಸಾಂಪಲ್ಗಳನ್ನ ನೋಡೋಣ, ನಿಮಗೆ ಅದರಿಂದ ಈಸಿಯಾಗಿ ಅರ್ಥ ಆಗುತ್ತೆ. ಗುಡ್ ವಿಲ್ ಅಂತ ಹೇಳ್ತಾರೆ. ಏನಪ್ಪ ಈ ಗುಡ್ ವಿಲ್ ಅಂದರೆ, ಈಗ ನಾನು ಒಂದು ಪೆನ್ ಮಾರೋ ಕಂಪನಿ ಅಂತ ಅಂದ್ಕೊಳ್ಳೋಣ. ನಾನು ನಿಮ್ಮ ಹತ್ರ ಬಂದುಬಿಟ್ಟು ಸರ್ ನೋಡಿ ಸರ್, ನನ್ನ ಹತ್ರ ಈ ಥರದ್ದೊಂದು ಪೆನ್ ಇದೆ, ನಾನು ಇದನ್ನು ನಿಮಗೆ 5 ರೂಪಾಯಿಗೆ ಮಾರ್ತೀನಿ ಅಂತ ನಾನು ಹೇಳ್ತೀನಿ. ನೀವೇನು ಮಾಡ್ತೀರಾ? ಸರ್ ಇದಕ್ಕೊಂದು ಲೇಬಲ್ ಇಲ್ಲ, ಒಂದು ಬ್ರ್ಯಾಂಡ್ ಇಲ್ಲ, ಇದು ಏನು ಅಂತ ಜನಕ್ಕೆ ಗೊತ್ತಿಲ್ಲ, ಹೇಗೆ ಸರ್ ಇದನ್ನು ನಾನು ತೊಗೊಳ್ಳಿ ಅಂತ ಹೇಳ್ತೀರಾ. ಅದೇನೇ ನಾನು ಇದಕ್ಕೆ ಪಾರ್ಕರ್ ಅಂತ ಒಂದು ಬ್ರ್ಯಾಂಡ್ ಹಾಕ್ಬಿಟ್ಟು, ಒಂದು ಹೆಸರು ಮಾಡಿಬಿಟ್ಟು, ಲೇಬಲ್ ಮಾಡಿಬಿಟ್ಟು, ನಾನು ಇದೇ ಪೆನ್ನನ್ನು ತೊಗೊಂಡು ನಿಮ್ಮ ಹತ್ರ ಬಂದು ಸರ್ ನನ್ನ ಹತ್ರ ಪಾರ್ಕರ್ ಪೆನ್ ಇದೆ, ನೀವು ಇದನ್ನು ತೊಗೊಳ್ಳಿ ಅಂತ ಹೇಳಿದ್ರೆ ನೀವು ಇದಕ್ಕೆ 45 ರೂಪಾಯಿ ಕೊಟ್ಟಾದರೂ ತೊಗೋತೀರಾ. ಯಾಕೆಂದರೆ ಇದು ಹೆಸರಿಗೆ ಇರುವಂತಹ ವ್ಯಾಲ್ಯೂ. ಇಲ್ಲಿ ನೋಡಿ, ಗುಡ್ ವಿಲ್ ಅಂದರೆ ಅದೇನೆ, ಹೆಸರಿಗೆ ಇರುವಂತಹ ಬೆಲೆ. ಈಗ ನಾನು ಇದೇ ಥರದ್ದು ಟಾಟಾ ಅಂತ ಹೇಳಿದ್ರೆ ನಿಮಗೆ ಓ ಟಾಟಾ ಕಂಪ್ನಿನಾ, ಹಾಂ ಸರಿ ಓಕೆ. ಆ್ಯಪಲ್ ಸಹ ಹೆಸರು. ನೀವು ಆ ಪ್ರಾಡಕ್ಟ್ಗಿಂತ ಮುಖ್ಯವಾಗಿ ಆ ಹೆಸರನ್ನ ನಂಬ್ತೀರಾ. ಈ ಥರ ನಾನು ನಿಮಗೆ ಹೆಸರು ಹೇಳ್ತಾ ಹೋದರೆ ನಿಮಗೆ ಆ ಬ್ರ್ಯಾಂಡ್ ತಲೆಗೆ ಬರುತ್ತೆ. ಈ ಹೆಸರಿಗೆ ಇರುವಂತಹ ದುಡ್ಡನ್ನ ಕಟ್ತಾ ಇದ್ದೀವಿ, ಆದರೆ ಇದು ಮುಟ್ಟಕ್ಕಾಗಲ್ಲ, ನೋಡೋಕ್ಕೂ ಆಗಲ್ಲ. ಅದೇ ರೀತಿ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ಅದನ್ನು ನೋಡೋಣ ಬನ್ನಿ. ಪೇಟೆಂಟ್ ಅಂದರೆ ಏನು? ಇದು ಗವರ್ಮೆಂಟ್ ನಮಗೆ ಕೊಟ್ಟಿರುವಂತಹ ಲೈಸೆನ್ಸು. ಇದನ್ನು ನಾವು ಒಂದು ಸರ್ತಿ ಒಂದು ವಸ್ತು ಮೇಲೆ ಪೇಟೆಂಟ್ ತೊಗೊಂಡ್ಬಿಟ್ವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಹೊಸ ಥರ ಸ್ಟೀಮ್ ಇನ್ಹೇಲ್ ಮಾಡುವಂತಹ ಮೆಷಿನನ್ನು ಕಂಡುಹಿಡ್ದಿದ್ದೀನಿ ಅಂತ ಅಂದ್ಕೊಳ್ಳೋಣ. ಅದರಿಂದ ನಾನೇನು ಮಾಡ್ತೀನಿ, ಫಸ್ಟ್ ಹೋಗಿ ಪೇಟೆಂಟ್ ಮಾಡಿಸ್ಕೊಂಡ್ಬಿಡ್ತೀನಿ, ಗೌರ್ಮೆಂಟಿಂದ ಒಂದು ಸೀಲ್ ತೊಗೊಂಡ್ಬಿಡ್ತೀನಿ, ದ್ಯಾಟ್ ನಾನೇ ಫಸ್ಟ್ ಇದನ್ನು ಮಾಡಿರೋದು, ಇದನ್ನು ನನ್ನನ್ನು ಬಿಟ್ಟು ಬೇರೆ ಯಾರೂ ಉಪಯೋಗಿಸೋ ಹಾಗಿಲ್ಲ ಅಂತ ನಾನು ಒಂದು ಸೀಲ್ ಹಾಕಿಸ್ಕೊಂಡ್ಬಿಡ್ತೀನಿ. ಅದರಿಂದ ಏನಾಗುತ್ತೆ, ಬೇರೆ ಯಾರೂ ಇದೇ ಥರ ಸ್ಟೀಮ್ನ ಮಾಡೋ ಹಾಗಿಲ್ಲ, ಇದೇ ಥರ ಮಿಷಿನನ್ನು ಉಪಯೋಗಿಸೋ ಹಾಗಿಲ್ಲ, ಸೇಲ್ ಮಾಡೋ ಹಾಗಿಲ್ಲ, ನನಗೊಬ್ಬಳಿಗೆ ಇದಕ್ಕೆ ಅಧಿಕಾರ ಇರುತ್ತೆ. ಅದಕ್ಕೆ ನಾವು ಪೇಟೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಕಾಪಿರೈಟ್ ಅಂದರೆ ಏನು? ಈಗ ನೀವೊಂದು ಬುಕ್ ಬರೆದಿರ್ತೀರಾ ಅಂತ ಇಟ್ಕೊಳ್ಳೋಣ, ಅದರ ರೈಟ್ಸು ನಿಮಗೆ ಮಾತ್ರ ಇರುತ್ತೆ. ಇದನ್ನೇ ಕಾಪಿರೈಟ್ ಅಂತ ಹೇಳೋದು. ಅದನ್ನು ಉಪಯೋಗಿಸೋದಕ್ಕೆ ನೀವು ಯಾರಿಗಾದ್ರೂ ಅಧಿಕಾರ ಕೊಟ್ಟರೆ ಮಾತ್ರ ಅದು ಉಪಯೋಗಿಸೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಅದು ನಿಮ್ಮದು ಮಾತ್ರ ಆಗಿರುತ್ತೆ. ಇದು ಒಂದು ಲೈಸೆನ್ಸು, ಇದನ್ನು ಗವರ್ಮೆಂಟ್ ನಿಮಗೆ ಕೊಡುತ್ತೆ. ನೆಕ್ಸ್ಟು ಟ್ರೇಡ್ ಮಾರ್ಕ್. ಏನಪ್ಪ ಈ ಟ್ರೇಡ್ ಮಾರ್ಕ್ ಅಂದರೆ, ನಮ್ಮ ಕಂಪನಿಯ ಒಂದು ಲೋಗೋ ಇರುತ್ತೆ ಅಥವಾ ಒಂದು ಸಿಂಬಲ್ ಇರುತ್ತೆ. ಅಥವಾ ಈಗ ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ಸ್ನವರು ಅವರ ಫ್ರೆಂಚ್ ಫ್ರೈಸನ್ನು ಒಂದು ಸ್ಪೆಷಲ್ ಪ್ಯಾಕೇಜಿಂಗಲ್ಲಿ ಮಾಡಿಕೊಡ್ತಾರೆ, ಹೌದಾ? ಅದರ ಥರ ಬೇರೆ ಯಾರೂ ಮಾಡೋ ಹಾಗಿಲ್ಲ, ಯಾಕೆಂದರೆ ಅದು ಅವರ ಟ್ರೇಡ್ ಮಾರ್ಕ್. ಈಗ ನೋಡಿ, ಸ್ಟಾರ್ಬಕ್ಸ್ನವರು ಇದನ್ನು ಉಪಯೋಗಿಸ್ತಾರೆ, ಈ ಸಿಂಬಲ್ನ ಉಪಯೋಗಿಸ್ತಾರೆ. ಇಲ್ಲಿ ಕೆಳಗಡೆ ನೋಡಿ ಟ್ರೇಡ್ ಮಾರ್ಕ್ ಅಂತ ಇದೆ. ಇದನ್ನೇ ಬೇರೆ ಯಾರೂ ಉಪಯೋಗಿಸೋ ಹಾಗೆ ಇಲ್ಲ, ಅದಕ್ಕೋಸ್ಕರ ಅದನ್ನು ಟ್ರೇಡ್ ಮಾರ್ಕ್ ಅಂದರೆ ಅದನ್ನು ನೋಡ್ತಾ ಇದ್ದ ಹಾಗೆ ನೀವು ಗುರ್ತು ಹಿಡಿಬೋದು, ಓ ಇದು ಈ ಕಂಪನಿಯ ಟ್ರೇಡ್ ಮಾರ್ಕ್ ಅಂತ. ಅಂದರೆ ಆ ಸಿಂಬಲ್ಲು ಆ ಕಂಪನಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಅಂತ ಅರ್ಥ. ಈಗ ಇದನ್ನು ನೋಡಿದ ತಕ್ಷಣ ನಿಮಗೆ ಸ್ಟಾರ್ಬಕ್ಸ್ ಅಂತ ಅನಿಸುತ್ತೋ ಇಲ್ವೋ? ಮೆಕ್ಡೊನಾಲ್ಡ್ ಫ್ರೆಂಚ್ ಫ್ರೈಸ್ನ ನಿಮ್ಗೆ ತೆಗೆದುಬಿಟ್ಟು ಸಹ ಕೊಟ್ಟರೆ ನೀವು ಇದನ್ನು ಐಡೆಂಟಿಫೈ ಮಾಡ್ತಿರೋ ಇಲ್ವೋ? ಸೊ ಅದು ಅದರ ಗುರುತು, ಅದಕ್ಕೆ ಟ್ರೇಡ್ ಮಾರ್ಕ್ ಅಂತ ಹೇಳ್ತಾರೆ. ನೆಕ್ಸ್ಟು ಕಂಪ್ಯೂಟರ್ ಸಾಫ್ಟ್ವೇರ್. ಇದನ್ನು ನಾವು ಮುಟ್ಟಕ್ಕಾಗಲ್ಲ, ಆದರೆ ಒಂದು ಕಂಪ್ಯೂಟರ್ ನಡಿಬೇಕು ಅಂತಂದರೆ ನಾವು ಸಾಫ್ಟ್ವೇರ್ನ ಕೊಂಡ್ಕೋಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ, ಇದು ಇಂಟ್ಯಾಂಜಿಬಲ್ ಅಸೆಟ್. ಇದನ್ನು ನಾವು ಮುಟ್ಟಕ್ಕಾಗಲ್ಲ, ಆದರೆ ನಾವು ಕಂಪ್ಯೂಟರ್ ನಡೆಸಬೇಕು ಅಂತಂದರೆ ಒಂದು ಸಾಫ್ಟ್ವೇರನ್ನು ಕೊಂಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇಲ್ಲ, ಇದನ್ನು ನಾವು ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಆದರೆ ಇದರ ಬೆನಿಫಿಟ್ಟು ನಮ್ಮ ಕಂಪನಿಗೆ ಇರುತ್ತೆ. ಈ ಇಂಟ್ಯಾಂಜಿಬಲ್ ಅಸೆಟ್ಸ್ ಬೆಲೆನ ಹೇಗೆ ನಿರ್ಧಾರ ಮಾಡ್ತಾರೆ ಅಂದರೆ, ಅದರಿಂದ ಕಂಪನಿಗೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊತಾರೆ. ಮಾರ್ಕೆಟ್ನ ಸರ್ವೆ ಮಾಡ್ತಾರೆ, ಜನ ಎಷ್ಟು ನಮ್ಮ ಕಂಪನಿಯನ್ನು ನಂಬಿದ್ದಾರೆ, ಆ ಹೆಸರನ್ನ ನಂಬಿದ್ದಾರೆ ಅನ್ನೋದನ್ನು ತಿಳ್ಕೊತಾರೆ. ಅದ್ರ ಮೇಲೆ ಅದರ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ವ್ಯಾಲ್ಯೂ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಈಸ್ ಬೇಸ್ಡ್ ಆನ್ ದ ಬೆನಿಫಿಟ್ ಆ್ಯಂಡ್ ಫೆಸಿಲಿಟಿ ಅವೈಲಬಲ್ ಟು ದ ಬಿಸ್ನೆಸ್ ಫ್ರಮ್ ದ್ಯಾಟ್ ಅಸೆಟ್. ಅದೇ ನಮಗೆ ಎಷ್ಟು ಅದರಿಂದ ಉಪಯೋಗ ಇದೆ ಅನ್ನೋದನ್ನು ತಿಳ್ಕೊಂಡು ಅದರ ಬೆಲೆಯನ್ನು ಕಟ್ತಾರೆ.
ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಬರೀರಿ, ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಅದರಿಂದ ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.